ದರ್ಶನ ಆಯಿತು ಅಂದರೆ ನೀನ ದರ್ಶನವೇ ಸಂಸಾರದಿಂದ ದಾಟಲಿಕ್ಕೆ ಬೇಕಾದ ದೊಡ್ಡ ನೌಕೆ. ಆದರೂ ನಾ ಅದನ್ನು ಕೇಳಲ್ಲ. ನಾನು ನಮ್ಮಪ್ಪ ನಂಗೆ ಆಜ್ಞೆ ಮಾಡಿದ್ದಾರೆ, ಸಂತಾನ ಪಡಿಬೇಕು, ಅದಕ್ಕೆ ಮದುವೆ ಆಗಬೇಕು ಅಂತ ಇದ್ದೀನಿ. ಸಮಾನಶೀಲ, ನನ್ನ ಯೋಗ್ಯತೆಗೆ ಅನುಗುಣವಾದ ಒಂದು ಹೆಣ್ಣನ್ನು ನೀನು ನನಗೆ ಕೊಡು. ಇದು ತುಂಬ ಒಳ್ಳೆಯ ಕಥೆ ರೀ. ಅಲ್ಲ, ಮದುವೆ ಆಗಬೇಕು ಅಂತಿದ್ರೆ ಜಾತಕ ಮ್ಯಾಟ್ರಿಮೋನಿಯನ್ನು ಕೊಡೋದು ಬಿಟ್ಟು ದೇವ್ರನ್ನ ಕೇಳೋದೆ. ಬೇಡಿದರೆ ಎನ್ನ ಒಡೆಯನ್ನೇ ಬೇಡುವೆ. ನೀವು ಮದುವೆ ಆಗಬೇಕು ಅಥವಾ ಏನೇ ಬೇಕಿದ್ರು ದೇವರನ್ನೇ ಕೇಳಬೇಕೇ ವಿನಃ ಅವ್ರಿವ್ರನ್ನ ಕೇಳಬಾರ್ದು. ಇವತ್ತು ನಾವು ಯಾರ್ಯಾರನ್ನೋ ಕೇಳಿದ್ದಕ್ಕೆ ಎಂತೆಂಥದ್ದೋ ಹೆಂಡತಿ ಸಿಕ್ಕಿದ್ದ. ಆ ದೇವರು ಪ್ರೀತನಾಗಬೇಕು ಅಂದರೆ ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ಗಂಡನ ತಪಸ್ಸು ಮುಖ್ಯ. ಹೆಂಡತಿಗೆ ಒಳ್ಳೆ ಗಂಡ ಸಿಗಬೇಕಾದ್ರೆ ಅವಳು ಪೂಜೆ ಮಾಡಿದ ಹೂವು ಮುಖ್ಯ. ಒಂದು ಹೂ ಕಿತ್ತು ಹಾಕತಿದ್ರೆ ಕಿತ್ತೋಗೋ ಗಂಡ ಸಿಕ್ಬಿಡ್ತಾನೆ. ಒಳ್ಳೆ ಹೂ ದೇವ್ರಿಗೆ ಅರ್ಪಣೆ ಮಾಡಿದ್ರೆ ಒಳ್ಳೆ ಮನಸ್ಸಿನ ಗಂಡ ಸಿಗ್ತಾನೆ. ಒಳ್ಳೆ ಮಕ್ಕಳಂದ್ರೆ ದಾಂಪತ್ಯದ ಫಲ. ಅದು ನೀವು ದಂಪತಿಗಳಾದ ಮೇಲೆ ಫಲದಾನ ಮಾಡಬೇಕು. ಸೀಮಂತದಲ್ಲಿ ಒಳ್ಳೆ ಫಲದಾನ ಮಾಡಿದರೆ ಒಳ್ಳೆ ಫಲ ಹುಟ್ಟುತ್ತಾರೆ. ಹೀಗಾಗಿ ಒಳ್ಳೆ ತಪಸ್ಸಿಗೆ ಫಲರೂಪವಾಗಿ ಭಗವಂತನಲ್ಲಿ ಒಳ್ಳೆ ಕನ್ಯೆಯನ್ನು ಬೇಡಿದಾಗ ಯೋಚನೆ ಮಾಡಬೇಡ, ದೇವರ ಅನುಗ್ರಹ ಮಾಡಿದ್ದಾನೆ. ಸ್ವಯಂಭೂ ಮನು ಬಂದು ತನ್ನ ಮಗಳಾಗಿರ್ತಕ್ಕಂಥ ಯಾವ ಕರ್ದಮರಿಗೆ ತನ್ನ ಮಗಳನ್ನೇ ಕೊಟ್ಟು ತಾವು ಮದುವೆ ಮಾಡಿರ್ತಕ್ಕಂಥದ್ದು. ಅವರ ಒಂದು ದಾಂಪತ್ಯ ಅದ್ಭುತವಾದ ದಾಂಪತ್ಯ. 100 ವರ್ಷ ಕಾಲ ಮದುವೆ ಮಾಡ್ಕೊಂಡು ಮಾರನೇ ದಿನ ತಪಸ್ಸು ಕೂತು ಮಹಾಮುನಿ ಕಣ್ಣೇ ಬಿಟ್ಟಿಲ್ಲ. ಒಂದಿನ ಕಣ್ಣು ಬಿಟ್ಟು ನೋಡ್ತಾನೆ, ಮುಂದೊಂದು ಮುದುಕಿ ಕೂತಿತ್ತು. ಮುದುಕಿನ ಕೇಳ್ದ, ಯಾರು ನೀನು? ಅವಳಂದ್ಲು, ನಾನೇ ನಿಮ್ಮ ಹೆಂಡತಿ ಅಂತ. ಆಶ್ಚರ್ಯ, ಕಣ್ಣಲ್ಲಿ ನೀರು ಬಂತು. ಎಂತ ಮನುನಂದಿನಿ, ಮನು ಸಾರ್ವಭೌಮನ ರಾಜಕುಮಾರಿ ನೀನು, ದೇವಹೂತಿ ದೇವಿ. ಇಂಥ ನೀನು ಕರ್ಕೊಂಡು ಬಂದು ಯಾವ ಸುಖವನ್ನು ಕೊಡಲಿಲ್ಲ. ಯೋಚನೆ ಮಾಡಬೇಡ, ಜ್ಞಾನಿಗಳು ತಪಸ್ಸಿದ್ಧಿಗಳ ಮಹಿಮೆಯನ್ನ ನಿಂಗೆ ತೋರಿಸ್ತೀನಿ, ಏನು ಬೇಕು ಕೇಳು. ಅದಕ್ಕೆ ಅವಳಂತಾಳೆ, ನಿಮ್ಮ ಥರ ಅನುರೂಪನಾದ ಮಗ ಬೇಕು ಅಂತ ಆಸೆ ಇತ್ತು. ಇನ್ನೆಲ್ಲ ವಯಸ್ಸಾಯ್ತು, ವಯಸ್ಸಿಗೆ ಸನ್ಬೇಡ. ಆ ಯೋಗ ಸಾಮರ್ಥ್ಯ ಅಂಥದ್ದು. ಆ ಬಿಂದು ಸರೋವರದಲ್ಲಿ ಸ್ನಾನ ಮಾಡು ಅಂತಂದ್ರು. ಆ ಬಿಂದು ಸರೋವರದಲ್ಲಿ ಇಳಿಯುವಾಗ 81ರ ಮುದುಕಿ ಇಳಿದ್ಲು. ಏಳುವಾಗ 18ರ ತರುಣಿಯಾಗಿ ಎದ್ದು ನಿಂತಳು. ಆಶ್ಚರ್ಯ ಆಗ್ತಾ ಇದೆ. ಗಂಡನ್ ನೋಡಿದ್ಲು, ಗಡ್ಡ ಬಿಟ್ಟ ದೇಹ, ಕೃಶವಾದ ದೇಹ, ಮುದಿ ದೇಹ. ನಮ್ಮ ಯಜಮಾನರು ನಂತರ ಹೆಂಗಿದ್ರೆ ಹೇಗಿರ್ತಿತ್ತು ಅಂತ ಅನ್ಕೊಂಡು ಕ್ಷಣ ಮಾತ್ರಕ್ಕೆ ಕರ್ದಮರು ಪುಟಿಯುವ 22ರ ತಾರುಣ್ಯ ಬಂತು. 100 ವರ್ಷಗಳ ಕಾಲ ಹನಿಮೂನ್ಗೆ ಹೋದ್ರಂತ. ಮಧುಚಂದ್ರಕ್ಕೆ ಹೋದ ಕಥೆಯನ್ನು ವರ್ಣನೆ ಮಾಡ್ತಾರೆ. 100 ವರ್ಷ ಕಾಲ ಹೋದ್ರಂತ. ಆಚಾರ್ಯ ಯಾವ ಊರಿಗೆ ಹೋದ್ರು ಅಂತ ಕೇಳಲೇಬೇಡಿ. ಅವರು ಪೂರ್ವ ದಿಕ್ಕಿಗೆ ಹೋದರೆ ಇಂದ್ರಾದಿ ದೇವತೆಗಳು ಸ್ವಾಗತ ಮಾಡ್ತಾ ಇದ್ರಂತೆ. ದಕ್ಷಿಣ ದಿಕ್ಕು, ಎಲ್ಲ ದಿಕ್ಕಿಗೆ 9 ವಿಭಾಗವನ್ನಾಗಿ ತಮ್ಮ ದೇಹವನ್ನು ಮಾಡಿಕೊಂಡಿದ್ದಾರೆ. ಹೆಂಡತಿಗೆ 9 ದೇಹ ಮಾಡಿದ್ರು. 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಹೆಸರು ಕೇಳಿದ್ರೆ ಪುಣ್ಯ ಬರುತ್ತೆ. ಅರುಂಧತಿ, ಅನಸೂಯ, ಕಲಾ ಇವರೆಲ್ಲ ಅವರ ಮಕ್ಕಳೇ. ಕರ್ದಮರು ಮಾಡಿದ ಒಂದು ತಪಸ್ಸಿನ ಫಲವಾಗಿ ಮಗ ಭಗವಂತ ಬಂದ, ಮೊಮ್ಮಗ ಭಗವಂತ ಬಂದ. ಭಗವಂತನ ಅವತಾರಗಳು, ಭಗವಂತನ ಭಕ್ತರ ಅವತಾರಗಳು ಮನೆಯಲ್ಲಿ ಬರಲಿಕ್ಕೆ ಮನೆಯ ಯಜಮಾನ ಮಾಡಿದ ತಪಸ್ಸು ಕಾರಣ ಅಂತ ತೋರಿಸ್ತಾ ಇದ್ದಾರೆ. 9 ಜನ ಹೆಣ್ಣು ಮಕ್ಕಳಾದ್ರು. ಹಾಗಂತ ಇದ್ದಾರೆ, ಹಾಗಾದ್ರೆ ನಾನು ಕಾಡಿಗೆ ಹೋಗ್ತೀನಿ ಅಂತ. ಅಲ್ಲ, ನನಗೆ ಗಂಡು ಮಕ್ಕಳೇ ಇಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ ಕರ್ದಮರಂದ್ರು, ಯೋಚನೆ ಮಾಡಬೇಡ, ನಿನ್ನ ಹೊಟ್ಟೆಯಲ್ಲಿ ಭಗವಂತ ಬರ್ತಾ ಇದ್ದಾನೆ. ಆ ಬಂದ ಭಗವಂತನೇ ಕಪಿಲ ನಾಮಕ ಪರಮಾತ್ಮ. ತಾಯಿಗೆ ಉಪದೇಶ ಮಾಡಿರ್ತಕ್ಕಂಥ ತತ್ವವೇ ಸಾಂಖ್ಯ ಯೋಗ, ಕಪಿಲ ತತ್ವ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ತಾಯಿ ಕೇಳ್ತಾ ಇದ್ದಾಳೆ, ಅಪ್ಪ ಸಂಸಾರಕ್ಕೆ ಕಾರಣವಾದದ್ದು ಯಾವುದು ಅಂತ. ಅದಕ್ಕೆ ಮಗ ಹೇಳ್ದ, ಮನಸ್ಸೇ ಕಾರಣ. ಮನಸ್ಸು ದೇವರಿಗೆ ವಿರುದ್ಧ ಹೊರಟ್ರೆ ಸಂಸಾರದ ಬಂಧನಕ್ಕೆ ಕಾರಣ. ದೇವರ ಕಡೆ ಮುಖ ಮಾಡ್ತು, ಹಾಗಾದ್ರೆ ಮೋಕ್ಷಕ್ಕೆ ಕಾರಣ. ಮನೆ ಬಾಗಿಲು ತೆಗಿಲಿಕ್ಕೂ ಒಂದೇ ಕೀ, ಹಾಕಲಿಕ್ಕೂ ಒಂದೇ ಕೀ. ಒಂದ್ ಕಡೆ ತಿರುಗಿಸಿದ್ರೆ ಲಾಕ್, ಒಂದ್ ಕಡೆ ತಿರುಗಿಸಿದ್ರೆ ಓಪನ್. ದೇವರ ಕಡೆ ತಿರುಗಿಸಿದ್ರೆ ಮೋಕ್ಷದ ಬಾಗಿಲು ಓಪನ್ನು, ದೇವರಿಗೆ ವಿರುದ್ಧ ತಿರುಗಿಸಿದ್ರೆ ಸಂಸಾರದ ಬಂಧನ ಅಂತ ಹೇಳ್ತಾ ಇದ್ದಾನೆ. ಭಕ್ತಿಯ ಬಗೆಯನ್ನ ವರ್ಣನೆ ಮಾಡಿದ್ದಾನೆ. ಸಾತ್ವಿಕ ಭಕ್ತಿ ಅಂದ್ರೇನು, ರಾಜಸ ಭಕ್ತಿ ಅಂದ್ರೇನು, ಇಂಥ ಭಕ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅಷ್ಟಾಂಗ ಯೋಗಗಳು ಯಾವುದು, ಅದನ್ನೆಲ್ಲ ವರ್ಣನೆ ಮಾಡ್ತಾ ಇಂಥ ಭಕ್ತಿ ಬರ್ಬೇಕು. ನನ್ನ ಮಹಾತ್ಮೆ ಕೇಳ್ಬೇಕಮ್ಮ. ನನ್ನ ಮಹಾತ್ಮೆ ಕೇಳ್ಬೇಕಂದ್ರೆ ಜೀವನದಲ್ಲಿ ಸಜ್ಜನರ ಸಹವಾಸವನ್ನ ಮಾಡ್ಬೇಕು. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ. ಸಜ್ಜನರ ಸಹವಾಸ ಮಾಡಿದ್ರೆ ಅವರು ಕಾಡು ಹರಟೆ ಮಾತಾಡೋದೇ ಇಲ್ಲ. ಅವರು ಬಾಯಿ ಬಿಟ್ರೆ ಭಾಗವತ ಮಾತಾಡ್ತಾರೆ. ಅಂತ ಭಗವಂತನ ಭಕ್ತರ ಸಹವಾಸ ಮಾಡು. ಆ ಸಹವಾಸದಲ್ಲಿ ಕೂತು ನನ್ನ ಕಥೆಯನ್ನು ಕೇಳು. ತಜ್ಜೋಷಣಾತ್,
ಅವರು ಹೇಳುವ ಕತೆ ಕೇಳ್ತಾ ಬಹಳ ಬೇಗ ನಿನ್ನಲ್ಲಿ ಭಕ್ತಿ ಅನ್ನತಕ್ಕಂಥದ್ದು ಬರುತ್ತೆ. ಅದರಿಂದ ನನ್ನ ಮನೆ ಮೋಕ್ಷವೇ ನಿನಗೆ ಸಿಗುತ್ತೆ ಅಂತ ಹೇಳಿ ಆ ಭಕ್ತಿಯ ಲಕ್ಷಣ ಸಿದ್ಧವಾದ ಭಕ್ತಿ. ಭಕ್ತಿಯಲ್ಲಿ ಎಷ್ಟು ಬಗೆ ಅಂತ ಕೇಳಿದಾಗ ತಾಮಸ ಭಕ್ತಿ, ರಾಜಸ ಭಕ್ತಿ, ಸಾತ್ವಿಕ ಭಕ್ತಿ, ಆ ಮೂರು ಭಕ್ತಿಗೂ ಮೀರಿದ ಒಂದು ಭಕ್ತಿಯನ್ನ ಹೇಳ್ತಾರೆ. ನಾನೇ ಪ್ರತ್ಯಕ್ಷವಾಗಿ ಬಂದು ಯಾವ ಬಗೆಯ ಮೋಕ್ಷವನ್ನ ಕೊಡ್ತೀನಿ ಅಂದ್ರೂ ಕೂಡ ಬೇಡ ಅಂತಾರಲ್ಲ, ಅವರು ಶ್ರೇಷ್ಠವಾದ ಭಕ್ತರು. ಅಂಥವ್ರು ಯಾರಾದ್ರೂ ಇದ್ದಾರಾ ಅಂದ್ರೆ ನಮ್ಮ ಹನುಮಂತ ದೇವರು ಅಂತಾರೆ. ಹನುಮಂತ ದೇವರಿಗೆ ಏನು ಬೇಕಾದ್ರೂ ಕೊಡ್ತೀನಿ ಇಂದ. ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾನ್ ನ ರಾಮ ರಾಜ್ಯೆ ಅಸುಲಭಂಚ ಕಿಂಚತ್ ತತ್ಪಾದ ಸೇವಾ. ಏನಾದ್ರೂ ಕೇಳಿದ್ರೆ ಹನುಮಂತ ದೇವರು ಒಂದೇ ಕೇಳಿದ್ದು, ನಿನ್ನ ಪಾದಾರವಿಂದದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಹೊಂದುವಂತ ಉತ್ತಮೋತ್ತಮವಾದ ಭಕ್ತಿಯೊಂದನ್ನು ಮಾತ್ರ ಕೊಡುವಂತ ಪ್ರಾರ್ಥನೆ ಮಾಡಿದ್ದಾರಲ್ಲ, ಅವರು ಶ್ರೇಷ್ಠವಾದ ಭಕ್ತರು. ಈ ನನ್ನ ಭಕ್ತಿಗೆ ವಿಮುಖರಾದವರು ಎಂತಹ ದುಃಖವನ್ನ, ನರಕಾದಿ ಅನರ್ಥವನ್ನ ಹೊಂತಾರೆ. ಆ ನರಕದ್ದೆಲ್ಲ ಭಗವಂತ ತೃತೀಯ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾನೆ. ಆ ನರಕದಿಂದ ಬಂದವರು ಮತ್ತೆ ತಾಯಿಯ ಗರ್ಭದಲ್ಲಿ ಹೇಗೆ ವಾಸ ಮಾಡ್ತಾರೆ, ಮತ್ತೆ ಹುಟ್ಟು, ಮತ್ತೆ ಸಾವು. ಇದರಿಂದ ಆಚೆಗೆ ಬರಬೇಕು ಅಂದ್ರೆ ಒಂದೇ ದಾರಿ, ನನ್ನ ಪಾದಾರವಿಂದವನ್ನ ನಂಬಬೇಕು ಅಂತ ತನ್ನ ತಾಯಿಗೆ ಭಗವಂತ ಮಾಡಿರ್ತಕ್ಕಂಥ ಉಪದೇಶ ಸಾಂಖ್ಯ ತತ್ವ, ಕಪಿಲ ಗೀತಾ ಅಂತ ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ನಾನು ಯದ್ಯಪಿ ಆಗಲೇ ಹೇಳಿದ ಹಾಗೆ 1000ಕ್ಕೂ ಮಿಕ್ಕ ಶ್ಲೋಕಗಳು 34 ಅಧ್ಯಾಯಗಳಿಂದ ವಿಸ್ತೃತವಾಗಿರುವಂತಹ ಒಂದೊಂದು ಮಾತಿನ ಹಿನ್ನೆಲೆಯಲ್ಲೂ ಆಚಾರ್ಯರ ನಿರ್ಣಯದ ಸಂದೇಶಗಳು ತುಂಬ ಇರ್ತಕ್ಕಂಥದ್ದು. ಇಲ್ಲೇ ಆರಂಭದಲ್ಲಿ ಬರುತ್ತೆ. ಅದು ಮೊದಲು ಕುಲಕ್ಷೇಕ ಮುಂಚೆ ಯಾವ ಉದ್ಧವರು ಕೃಷ್ಣನಿಂದ ಉಪದೇಶ ಪಡೆದ್ರೋ, ಅಥವಾ ಕುಲಕ್ಷಯಕ್ಕೆ ಮುಂಚೆ ಕೇಳಿದ್ರು, ಹೀಗೆಲ್ಲ ಬರುವಾಗ ಸಮನ್ವಯ ಹೇಗೆ ಮಾಡಬೇಕು ಅಂತ ಆಚಾರ್ಯ ತಿಳಿಸಿರ್ತಕ್ಕಂಥದ್ದು. ಪ್ರತಿ ಹೆಜ್ಜೆ ಹೆಜ್ಜೆಗೆ ಆಚಾರ್ಯರ ನಿರ್ಣಯ, ಪದರತ್ನಾವಲಿಕಾರರ ವ್ಯಾಖ್ಯಾನ ಇರ್ತಕ್ಕಂಥದ್ದು, ಮತ್ತೆ ಸಂಪ್ರದಾಯಾರ್ಥಗಳಿರ್ತಕ್ಕಂಥದ್ದು, ಎಲ್ಲವನ್ನು ಹೇಳುವ ಸಾಮರ್ಥ್ಯ, ಯೋಗ್ಯತೆ ಒಂದೂ ಇಲ್ಲದ ನನಗೂ ಕೂಡ ಆ ಒಂದು ಗಂಗೆಯ ಸ್ನಾನದಲ್ಲಿ, ಭಾಗವತ ಗಂಗೆಯಲ್ಲಿ ಮುಳುಗುವ ಒಂದು ಸದವಕಾಶವನ್ನು ಮಾಡಿಕೊಟ್ಟಂಥ ಈ ಹಿರಿಯರಾಗಿರ್ತಕ್ಕಂಥ ರಮೇಶ್ ಬೆಜತ್ತಾಯ ಮತ್ತು ಆ ಕುಟುಂಬ ವರ್ಗದವರಿಗೆ ನಾನು ಆಭಾರಿಯಾಗಿದ್ದೇನೆ. ಮುಖ್ಯವಾಗಿ ಪರಮ ಪೂಜ್ಯ ಶ್ರೀಪಾದರ ಸನ್ನಿಧಾನದಲ್ಲಿ, ಕೃಷ್ಣನ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ 4 ತೊದಲುಂಡಿಗಳನ್ನಾಡುವ ಸೌಭಾಗ್ಯ ನನ್ನ ಪಾಲಿಗೆ ಬಂದದ್ದು ಇದು ಮಹತ್ತರವಾದ ಭಾಗ್ಯ ಅಂತ ಹೇಳ್ತಾ, ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಪ್ರವಚನ ಮಾಲಿಕೆಯನ್ನು ಕೃಷ್ಣನ ಪಾದಾರವಿಂದದಲ್ಲಿ ಅರ್ಪಣೆ ಮಾಡ್ತೇನೆ. ಕೃಷ್ಣ.